ಆನಂದವಾಗಿರಿ ಅಂತ ಅಂದರೆ, ಆನಂದ ಪಡಿ ಅಂತ ಅಂದರೆ ಯಾವುದು ಆನಂದ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ ಮತ್ತು ಸನಾತನ ಧರ್ಮ ಅದನ್ನು ವ್ಯಾಖ್ಯಾನಿಸಬೇಕಾಗತ್ತೆ ಮತ್ತು ಅದನ್ನು ವ್ಯಾಖ್ಯಾನಿಸಿದೆ. ಆನಂದ ಅಂದರೆ ಏನು, ನಿಜವಾಗಿ ಯಾವುದರಿಂದ ಬಂದಿದ್ದ ಆನಂದ ಅನ್ನೋದನ್ನು ವ್ಯಾಖ್ಯಾನಿಸದೇ ಇದ್ದರೆ ಯಾವುದು ಬೇಕಿದ್ರೂ ಆನಂದ ಅಂತ ಹೇಳಿ ಹಾಗೆ ಬದುಕೋದೇ ಸನಾತನ ಧರ್ಮದ ಆಶಯ ಅಂತ ಆಗಿಬಿಡತ್ತೆ. ಹಾಗಾಗಿ ಆನಂದ ಅಂತ ಕರಿತಾ ಇರೋದಿಲ್ಲ ಯಾವುದನ್ನು ಅಂತ ಅಂದರೆ, ಭಗವಂತನೊಂದಿಗೆ ಒಂದಾಗೋದನ್ನು ಅಥವಾ ಭಗವಂತನ ಸಾನ್ನಿಧ್ಯದಲ್ಲಿ ಸಾಹಚರ್ಯದಲ್ಲಿ ಇರೋದನ್ನು ಆನಂದ ಅಂತ ಸನಾತನ ಧರ್ಮ ಕರೆಯುತ್ತೆ. ನಮ್ಮ ವೇದ ಉಪನಿಷತ್ತುಗಳಿಂದ ಆರಂಭಿಸಿ ಇಲ್ಲಿಯವರೆಗಿನ ಎಲ್ಲ ಸನಾತನ ಧರ್ಮದ ಸಾಹಿತ್ಯವೂ ಹೇಳೋದು ಏನನ್ನ ಅಂದರೆ, ಮೋಕ್ಷ, ಮುಕ್ತಿ, ನಿರ್ವಾಣ ಅನ್ನುವ ಹೆಸರಿನಲ್ಲಿ ಒಂದು ಭಗವತ್ ಸಾನ್ನಿಧ್ಯವನ್ನು ಪಡ್ಕೊಳ್ಬೇಕು ಮನುಷ್ಯ. ಯಾಕೆ ಅಂತ ಕೇಳಿದರೆ, ಅದರಲ್ಲಿ ಆನಂದ ಇದೆ. ಅದರಲ್ಲಿ ಎಂಥ ಆನಂದ ಇದೆ ಅಂತ ಅಂದರೆ, ನೋವಿಲ್ಲದಂಥ ಒಂದು ಆನಂದ ಇದೆ ಅದರಲ್ಲಿ ದುಃಖ ಇಲ್ಲ. ಸನಾತನ ಸಂಸ್ಕೃತಿ, ಹಿಂದೂ ಧರ್ಮ, ಸಂಪೂರ್ಣ ಹಿಂದೂ ಧರ್ಮದ ಕುರಿತಾಗಿ ಧರ್ಮವಾಹಿನಿ ಚಾನಲ್ ವೀಕ್ಷಣೆ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.